ಹೊತ್ತಿ ಉರಿತಿದೆ ಅಮೆರಿಕದ ಲಾಸ್ ಏಂಜಲೀಸ್. ಏನ್ ಮಾಡ್ತಿದ್ದಾರೆ ಟ್ರಂಪ್? ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಸಿದ್ದೇ ನಾನು ಅಂತ ಹೇಳೋ ಟ್ರಂಪ್ಗೆ ತಮ್ಮದೇ ದೇಶದ ಸಮಸ್ಯೆನ ನಿವಾರಿಸೋಕಾಗ್ತಾ ಇಲ್ವಾ? ಲಾಸ್ ಏಂಜಲೀಸ್ ನಲ್ಲಿ ಭುಗಿಲೆದ್ದ ಹಿಂಸಾಚಾರ, ಬೀದಿಗಿಳಿದ ಪ್ರತಿಭಟನಾಕಾರರು. ಮೆಕ್ಸಿಕೋವನ್ನ ಅಮೆರಿಕ ಸರ್ಕಾರ ಅಷ್ಟೊಂದು ಕಡೆಗಣಿಸೋದು ಯಾಕೆ? ತಮ್ಮದೇ ದೇಶದ ಗವರ್ನರ್ಗಳನ್ನ, ಮೇಯರ್ಗಳನ್ನ ಕನ್ವಿನ್ಸ್ ಮಾಡೋಕಾಗ್ತಿಲ್ಲ ಟ್ರಂಪ್ಗೆ. ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋ ಬದಲು ಮತ್ತೆ ಮೊಂಡತನ ತೋರಿಸ್ತಿದ್ದಾರೆ ದೊಡ್ಡಣ್ಣನ ಅಧ್ಯಕ್ಷ. ನಮಸ್ಕಾರ ವೀಕ್ಷಕರೇ. ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೀತಾ ಇದ್ದು, ಈ ಹೋರಾಟದ ಕಾವಿಗೆ ಧಗಧಗ ಅಂತ ಹೊತ್ತುರಿತಾ ಇದೆ. ವಿಪರ್ಯಾಸ ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಾಗ ನಾನೇ ಎರಡೂ ದೇಶಗಳ ಜೊತೆಗೆ ಮಾತನಾಡದೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ನಾನೇ ಕಾರಣ ಅಂತ ಹೇಳಿ ಕ್ರೆಡಿಟ್ ನ ತೆಗೆದುಕೊಂಡಿದ್ರು. ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ. ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸ್ಬಿಡ್ತೀನಿ, ಶಾಂತಿಯನ್ನ ತರ್ತೀನಿ, ತಾನೇ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಪ್ರೊಜೆಕ್ಟ್ ಮಾಡಿದ್ರು. ಆದ್ರೆ ತಮ್ಮದೇ ದೇಶದ ಲಾಸ್ ಏಂಜಲೀಸ್ ಪ್ರತಿಭಟನೆಯ ಜ್ವಾಲೆಯಲ್ಲಿ ಕೊತ ಕೊತ ಅಂತ ಕುದಿತಾ ಇದ್ರು. ಅದನ್ನ ತಡೆಯೋಕಾಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ವಲಸಿಗರಿಗೆ ಗೇಟ್ ಪಾಸ್ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದರ ಭಾಗವಾಗಿಯೇ ಈಗ ಅಮೆರಿಕದ ಬೇರೆ ಬೇರೆ ಭಾಗಗಳಲ್ಲಿ ವಲಸಿಗರನ್ನ ಶೋಧ ಮಾಡಲಾಗ್ತಾ ಇದೆ. ಅದೇ ರೀತಿ ಲಾಸ್ ಏಂಜಲೀಸ್ ನಲ್ಲೂ ಕೂಡ ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಗೇಟ್ ಪಾಸ್ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳು ಹುಡುಕ್ತಾ ಇದ್ರು. ಹಾಗೂ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಯಾರ್ಯಾರು ಅಕ್ರಮ ವಲಸಿಗರನ್ನ ಬಂಧಿಸಿದ್ರಲ್ಲ, ಈ ಒಂದು ಬಂಧನವನ್ನ ವಿರೋಧಿಸಿ ಅಲ್ಲಿರುವಂತಹ ಮೆಕ್ಸಿಕನ್ ವಲಸಿಗರು, ಬೇರೆ ಬೇರೆ ವಲಸಿಗರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಈಗ ಹಿಂಸಾತ್ಮಕ ರೂಪವನ್ನ ಪಡೆದುಕೊಂಡಿದೆ. ರಸ್ತೆಗಿಳಿದು ಹೋರಾಟ ಮಾಡಿದಂತಹ ಸಾವಿರಾರು ಪ್ರತಿಭಟನಾಕಾರರು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿಕ್ಕ ವಾಹನಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಇನ್ನು ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಗುಂಡಿನ ಪ್ರಯೋಗವನ್ನ ಮಾಡಿದ್ರು, ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿದ್ರು. ಜೂನ್ 6ನೇ ತಾರೀಕು ಮಧ್ಯಾಹ್ನ ಸಣ್ಣ ಮಟ್ಟದಲ್ಲಿ ಹೋರಾಟ ನಡೀತಾ ಇತ್ತು. ಅದರ ನಂತರ ಇದು ಉದ್ವಿಗ್ನತೆಯನ್ನ ಪಡೆದುಕೊಳ್ತು. ಪ್ರತಿಭಟನಾಕಾರರು ಪೊಲೀಸರ ಮೇಲೇನೆ ಬಾಟಲಿ, ಚಪ್ಪಲಿ ಇವುಗಳನ್ನ ಎಸೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೂನ್ 7ನೇ ತಾರೀಕು ಸಂಜೆ ಯಾವಾಗ ಪ್ರತಿಭಟನೆ ಮಿತಿ ಮೀರ್ತೋ ಆಗ ಟ್ರಂಪ್ 2,000 ನ್ಯಾಷನಲ್ ಗಾರ್ಡ್ ಸದಸ್ಯರನ್ನ ಕ್ಯಾಲಿಫೋರ್ನಿಯಾಗೆ, ಲಾಸ್ ಏಂಜಲೀಸ್ಗೆ ಕಳಿಸಿದ್ರು. ಅಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ. ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಇಮಿಗ್ರೇಷನ್ ಸರ್ವಿಸ್ ಸೆಂಟರ್ ಮುಂದೆ ತುಂಬಾ ಜನ ಜಮಾಯಿಸಿದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದರಲ್ಲಿ 18 ವರ್ಷ ವಯಸ್ಸಿನ ಕೆಳಗಿರುವವರನ್ನ 60 ಜನರನ್ನ ಅಲ್ಲಿನ ಫೋರ್ಸ್ ಬಂಧಿಸಿದೆ. ಜೂನ್ 8ನೇ ತಾರೀಕು ಕ್ಯಾಲಿಫೋರ್ನಿಯಾಗೆ, ಲಾಸ್ ಏಂಜಲೀಸ್ಗೆ 2,000 ನ್ಯಾಷನಲ್ ಗಾರ್ಡ್ ಸದಸ್ಯರು ಅಗ್ರೆಸಿವ್ ಆಗಿ ಎಂಟ್ರಿ ಕೊಟ್ಟರು. ಈ ರೀತಿ ಅಮೆರಿಕದ ಒಬ್ಬ ಅಧ್ಯಕ್ಷರು ಅಲ್ಲಿನ ಗವರ್ನರ್ ಒಪ್ಪಿಗೆ ಇಲ್ಲದೇನೆ ಈ ರೀತಿ 2,000 ನ್ಯಾಷನಲ್ ಗಾರ್ಡ್ ಮೆಂಬರ್ಸ್ ಅನ್ನ ಕಳಿಸಿರೋದು 1965ರ ನಂತರ ಇದೇ ಮೊದಲ ಬಾರಿಗೆ. ಓಕೆ, ನ್ಯಾಷನಲ್ ಗಾರ್ಡ್ಸ್ ನ ಮೆಂಬರ್ಸ್ ನ ಕಳಿಸಿದ್ರು. ವಾಟ್ ಹ್ಯಾಪನ್ಡ್? ಏನೂ ಆಗಿಲ್ಲ, ಅಲ್ಲಿ ಬದಲಾವಣೆನೇ ಆಗಿಲ್ಲ. ಇನ್ನೂ ಕೂಡ ಪ್ರತಿಭಟನೆ ಹಿಂಸಾತ್ಮಕ ರೂಪದಲ್ಲೇ ನಡೀತಾ ಇದೆ. ಪ್ರತಿಭಟನೆಯನ್ನ ಕಂಟ್ರೋಲ್ ತರೋದಕ್ಕೆ ಸಾಧ್ಯನೇ ಆಗಿಲ್ಲ ಅವರಿಂದನೂ ಕೂಡ. ಟ್ರಂಪ್ರ ಈ ನಡೆಯನ್ನ ಸ್ಟೇಟ್ ಮುನ್ಸಿಪಲ್ ವಿರೋಧಿಸಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಟ್ರಂಪ್ ಅವ್ರದ್ದು ರಿಪಬ್ಲಿಕನ್ ಸರ್ಕಾರ, ಅಲ್ಲಿರೋದು ಡೆಮೊಕ್ರೆಟಿಕ್ ಸರ್ಕಾರ. ನಾನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ತಮಿಳುನಾಡಲ್ಲಿ DMK ಸರ್ಕಾರ, ಪಶ್ಚಿಮ ಬಂಗಾಳದಲ್ಲಿ TMC ಸರ್ಕಾರ. ಇವರು ಮೋದಿ ಸರ್ಕಾರ ಯಾವುದೇ ರೀತಿ ನೀತಿಗಳನ್ನ ತಂದ್ರು, ಯೋಜನೆಗಳನ್ನ ತಂದ್ರು ಕೂಡ ಅದನ್ನ ವಿರೋಧಿಸ್ತಿರ್ತಾರೆ. ಹಾಗೆ ಟ್ರಂಪ್ ಇಲ್ಲಿ ಕಠಿಣ ವಲಸೆ ನೀತಿಯನ್ನು ಏನ್ ತಂದಿದಾರಲ್ಲ, ಅದನ್ನ ಅಲ್ಲಿರುವಂತಹ ಡೆಮೊಕ್ರೆಟಿಕ್ ಪಕ್ಷ, ಅಲ್ಲಿರುವಂತಹ ಡೆಮೊಕ್ರೆಟಿಕ್ ಸರ್ಕಾರ ಇದನ್ನ ವಿರೋಧಿಸ್ತಿದೆ. ಇದೇ ಟ್ರಂಪ್ ಅನ್ನ ನ್ಯೂಸಮ್ ಅವರು ಸರ್ವಾಧಿಕಾರಿ ಅಂತಾನೂ ಕೂಡ ಕರೀತಾರೆ. ಇವಾಗೇನು ವಲಸಿಗರನ್ನೆಲ್ಲ ಈ ರೀತಿ ಕಳಿಸ್ತಾ ಇದ್ದಾರೆ, ಇವೆಲ್ಲ ಉದ್ದೇಶಪೂರ್ವಕ. ಈ ರೀತಿ ಮಾಡ್ತಾ ಇರೋದ್ರಿಂದಾನೇ ಲಾಸ್ ಏಂಜಲೀಸ್ ನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಅಂತ ಹೇಳಿ ಟ್ರಂಪ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಲಾಸ್ ಏಂಜಲೀಸ್ ನ ಮೇಯರ್ ಕೆರಿನ್ ಬಾಸ್ ಇವರು ಕೂಡ ಟ್ರಂಪ್ ನಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉರಿಯೋ ಬೆಂಕಿಗೆ ಟ್ರಂಪ್ ತುಪ್ಪ ಸುರಿಯೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಟ್ರಂಪ್ ಕ್ಯಾಲಿಫೋರ್ನಿಯಾದ ಅಫಿಷಿಯಲ್ಸ್ ಜೊತೆಗೆ ಹೊಂದಿಕೊಂಡು ಕೆಲಸವನ್ನ ಮಾಡದೇನೆ ಕ್ಯಾಲಿಫೋರ್ನಿಯಾದ ಗವರ್ನರ್ ಹಾಗೂ ಲಾಸ್ ಏಂಜಲೀಸ್ ನ ಮೇಯರ್ ತಮ್ಮ ಕೆಲಸವನ್ನ ತಾವು ಸರಿಯಾಗಿ ಮಾಡದೆ ಹೋದ್ರೆ ನಮ್ಮ ಸರ್ಕಾರ ದಿಟ್ಟ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ
ಮತ್ತದೇ ಮೊಂಡುತನವನ್ನ ಪ್ರದರ್ಶಿಸಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ಮೆಕ್ಸಿಕನ್ಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಈ ಮೆಕ್ಸಿಕನ್ಸ್ ನ ಅಮೆರಿಕ ಸರ್ಕಾರ ಯಾವಾಗಲೂ ಕೂಡ ಕಡೆಗಣಿಸ್ತಾನೆ ಬಂದಿದೆ ಅನ್ನೋ ಒಂದು ಆರೋಪ ಇದೆ. ಅಷ್ಟಕ್ಕೂ ಯಾಕೆ ಕಡೆಗಣಿಸ್ತಾ ಇದೆ? ಇದಕ್ಕೊಂದು ಇತಿಹಾಸ ಇದೆ. ಲಾಸ್ ಏಂಜಲೀಸ್ ಏನಿದೆಯಲ್ಲ, ಇದು ಮೊದಲು ಅಮೆರಿಕದ ಭಾಗ ಆಗಿರಲಿಲ್ಲ. ಇದು ಮೊದಲು ಮೆಕ್ಸಿಕೋದ ಭಾಗ ಆಗಿತ್ತು. ಇದರ ಹಿಸ್ಟ್ರಿ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. 1821ರಲ್ಲಿ ಮೆಕ್ಸಿಕೋ ಸ್ಪೇನ್ನಿಂದ ಸ್ವಾತಂತ್ರ್ಯ ಪಡೆದಾಗ ಆಲ್ಟಾ ಕ್ಯಾಲಿಫೋರ್ನಿಯಾ ಸೇರಿದಂತೆ ಲಾಸ್ ಏಂಜಲೀಸ್ ಮೆಕ್ಸಿಕನ್ ಆಳ್ವಿಕೆಗೆ ಒಳಪಟ್ಟಿತು. 1835ರಲ್ಲಿ ಮೆಕ್ಸಿಕನ್ ಕಾಂಗ್ರೆಸ್ ಲಾಸ್ ಏಂಜಲೀಸ್ನ ಆಲ್ಟಾ ಕ್ಯಾಲಿಫೋರ್ನಿಯಾದ ರಾಜಧಾನಿಯನ್ನಾಗಿ ಘೋಷಿಸಿತು. ನಂತರ 1846ರಿಂದ 48ರ ನಡುವೆ ಅಮೆರಿಕ ಮತ್ತು ಮೆಕ್ಸಿಕೋ ನಡುವೆ ಯುದ್ಧ ನಡೆಯಿತು. ಈ ಯುದ್ಧದ ಅಂತ್ಯದಲ್ಲಿ ಗ್ವಾಡೆಲೂಪ್ ಹಿಡಾಲ್ಗೋ ಒಪ್ಪಂದ ಎಂಬ ಮಹತ್ವದ ಒಪ್ಪಂದ ಆಯಿತು ಅಮೆರಿಕ ಹಾಗೂ ಮೆಕ್ಸಿಕೋದ ನಡುವೆ. ಲಾಸ್ ಏಂಜಲೀಸ್ 1848ರಲ್ಲಿ ಗ್ವಾಡ್ಲೂಪ್ ಹಿಡಾಲ್ಗೋ ಒಪ್ಪಂದದ ಮೂಲಕ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗ ಆಯಿತು. ಮೆಕ್ಸಿಕೋ ತನ್ನ ಉತ್ತರ ಭಾಗದ ಭೂಭಾಗವನ್ನ, ಇದರಲ್ಲಿ ಲಾಸ್ ಏಂಜಲೀಸ್ ಕೂಡ ಹಾಗೂ ನ್ಯೂ ಮೆಕ್ಸಿಕೋ, ಅರಿಜೋನಾ ಕೂಡ ಈ ಭಾಗಗಳನ್ನ ಅಮೆರಿಕಕ್ಕೆ ಒಪ್ಪಿಸಿತು. ಇದರ ಬದಲಿಗೆ ಅಮೆರಿಕ ಏನ್ ಮಾಡ್ತು ಅಂತ ಹೇಳಿದ್ರೆ ಮೆಕ್ಸಿಕೋಗೆ $15 ಮಿಲಿಯನ್ ಹಣವನ್ನ ನೀಡ್ತು. ಹಾಗೇನೆ ಅದರ ಸಾಲವನ್ನ ಕೂಡ ಮನ್ನಾ ಮಾಡ್ತು. ಹೀಗೆ ಅಮೆರಿಕ ಲಾಸ್ ಏಂಜಲೀಸ್ನ ಖರೀದಿ ಮಾಡ್ತು. ಆದರೆ ಇದು ನೇರವಾದ ಖರೀದಿಯಲ್ಲ, ಯುದ್ಧದ ಒಪ್ಪಂದದ ಒಂದು ಭಾಗ ಆಗಿತ್ತು. ಅಮೆರಿಕದ ಯಾವುದೇ ಸರ್ಕಾರ ಬರಲಿ, ಇಲ್ಲಿವರೆಗೂ ಕೂಡ ಅವರು ಮೆಕ್ಸಿಕೋವನ್ನ ಕಡೆಗಣಿಸ್ತಾನೆ ಬಂದಿವೆ. ಯಾಕಂತ ಹೇಳಿದ್ರೆ ಕಠಿಣ ವಲಸೆ ನೀತಿಗಳಾಗಿರಬಹುದು, ಟ್ರಂಪ್ ಅವರ ರಿಮೇನ್ ಇನ್ ಮೆಕ್ಸಿಕೋ ನೀತಿ, ಹಾಗೇನೆ ಗಡಿ ಗೋಡೆ ನಿರ್ಮಾಣ, ಇವೆಲ್ಲದೂ ಕೂಡ ಮೆಕ್ಸಿಕೋದ ಪ್ರಜೆಗಳ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರಿತು. ಇದನ್ನ ಅವರು ಅವಮಾನಕರ ಅಂತ ಹೇಳಿ ಪರಿಗಣಿಸಿದ್ರು. ಇಲ್ಲಿ ನಾವು ಟ್ರಂಪ್ ಅವರ ನಡವಳಿಕೆಯನ್ನು ಕೂಡ ಗಮನಿಸಬೇಕು. ಎಲ್ಲೋ ದೂರದ ದೇಶಗಳು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಾಗ ಆ ಯುದ್ಧ ತಡೆದಿದ್ದು ನಾನೇ, ಕದನ ವಿರಾಮವನ್ನ ಘೋಷಣೆ ಮಾಡಿದ್ ನಾನೇ, ಒಂದು ಫೋನ್ ಕಾಲ್ ಮೂಲಕ ಎಲ್ಲಾ ಮಾಡ್ಬಿಟ್ಟೆ ಅಂತ ಹೇಳಿದ್ರು. ಹಾಗೇನೆ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತೀನಿ, ಗಾಜಾದಲ್ಲಿ ಶಾಂತಿ ತರ್ತೀನಿ ಅಂತ ಅಂದ್ರು. ಏನ್ ತಂದ್ರು ಗೊತ್ತಿಲ್ಲ, ಶಾಂತಿ ಅಂತೂ ತರಕಾಗ್ಲಿಲ್ಲ. ಅವ್ರು ಇಲ್ಲಿವರೆಗೂ ಏನೇನ್ ಮಾತಾಡಿದ್ದಾರೆ ಅದರಲ್ಲೆಲ್ಲದನ್ನು ಕೂಡ ವಿಫಲ ಆಗ್ತಾನೆ ಬಂದಿದ್ದಾರೆ. ಬೇರೆ ದೇಶಗಳ ಬಗ್ಗೆ ಚಿಂತೆಯನ್ನ ಬಿಟ್ಬಿಡಿ, ನಿಮ್ಮ ದೇಶವೇ ಹೊತ್ತೆ ಉರಿತಾ ಇದೆ, ಪ್ರತಿಭಟನೆಯ ಜ್ವಾಲೆ ಧಗಿಧಗಿಸ್ತಾ ಇದೆ. ಮೊದಲು ಅಲ್ಲಾಗ್ತಿರುವಂತಹ ಸಮಸ್ಯೆನ ಬಗೆಹರಿಸಿ. ನಿಮ್ಮ ದೇಶದ ಗವರ್ನರ್ಗಳನ್ನ, ನಿಮ್ಮ ದೇಶದ ಮೇಯರ್ಗಳನ್ನ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಬೇರೆ ದೇಶದ ಪ್ರಧಾನಿಗಳನ್ನ, ಆ ಮಂತ್ರಿಗಳನ್ನ, ಈ ಸಚಿವರನ್ನ ಕನ್ವಿನ್ಸ್ ಮಾಡದೆ ಅಂತ ಪುಂಗಿ ಬಿಡೋದನ್ನ ಬಿಟ್ಬಿಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.